ಕಾಂಗ್ರೆಸ್ ಪಾರ್ಟಿ ಬಂದ ನಂತರ ನಮ್ಮ ಹಿಂದುತ್ವದ ಪರವಾಗಿ ಕೆಲಸ ಮಾಡುವಂತ, ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡುವಂತ ಅನೇಕ ನಮ್ಮ ಕಾರ್ಯಕರ್ತರಿಗೆ ಕಿರುಕುಳ ಕೊಡುವಂತಹ ಒಂದು ಕೆಲಸ ನಡೆದದ. ನಾನು ಎಲ್ಲ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಅಧಿಕಾರಿಗಳಿಗೆ ಇದು ನಡೆಯುವುದಿಲ್ಲ ಅನ್ನುವಂತ ಸಂಗತಿಯನ್ನ ನಾ ಹೇಳಲಿಕ್ಕೆ ಬಯಸ್ತೇನೆ. ನಾ ಹೇಳ್ತೇನೆ, ಸರ್ಕಾರಗಳು ಬಹಳ ದಿವಸ ಇರುವುದಿಲ್ಲ. ಲೋಕಸಭಾ ಇಲೆಕ್ಷನ್ ಆದ್ಮೇಲೆ ಇಬ್ರು ಡಿ ಕೆ ಶಿವಕುಮಾರ್ದು ಮತ್ತ ಸಿದ್ದರಾಮಣ್ಣಂದು ಬಡದಾಟ ಬಹಳ ನಡೆದ. ಜಗಳ ಎಷ್ಟು ನಡೆದದ ಅಂತಂದ್ರ, ಈ ಡಿ ಕೆ ಶಿವಕುಮಾರ್ ಜೈಲಿಗೆ ಹಾಕಿಸ್ಬೇಕಂತ ಸಿದ್ದರಾಮಯ್ಯ ಅವರಂತ, ಆಮೇಲಿಂದ ಶಿವಕುಮಾರ್ನ ಒಳಗೆ ಹಾಕಿಸ್ಬೇಕಂತ ಅವ್ರ ಪ್ರಯತ್ನ, ಇವ್ರಿಗೆ ಇಳಿಸೇ ಬಿಡ್ಬೇಕಂತ ಅವ್ರ ಪ್ರಯತ್ನ. ಇವ್ರ ಜಗಳ ಹೆಂಗೈತಿ ಅಂದ್ರೆ ಒಬ್ರಿಗೊಬ್ರು ವಿಶ್ವಾಸ ಎಷ್ಟೈತೆ ಅಂತ ಹೇಳ್ತೀನಿ. ಒಂದು ಊರಾಗ ಗಂಡ ಹೆಂಡತಿ ಈ ಸಿದ್ದರಾಮಣ್ಣ ಇದರ ಹೊಡೆತದಾಗ ಏನ ಗ್ಯಾರಂಟಿ ಹೇಳಿ ಬೋಗಸ್ ಗ್ಯಾರಂಟಿ ಹೊಡೆತದಾಗ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು ಒಂದಿಷ್ಟು ಜನ ಸಿಗ್ತಾರೆ ಸಂಜೆ ಆತಂದ್ರೆ. ಇಲ್ಲಿ ಅಂದ್ರೆ ಎಲ್ಲಾ ಕಡೆ ನಾನು ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ ಅವ್ರ ಮಾತು ಕೇಳಿ ಏನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಹಳ ದಿವಸ ನಡೆಯುವುದಿಲ್ಲ ಈ ಸರ್ಕಾರ. ಅನಗತ್ಯವಾಗಿ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟರೆ ನಾನು ಸ್ವತಃ ಬಂದು ನಿಲ್ಲಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಭಾರತ ಸರ್ಕಾರ ನಮ್ದೈತಿ. ಸ್ನೇಹಿತರೆ, ನಾ ಹೇಳ್ತಾ ಇದ್ನಲ್ಲ, ಇಬ್ಬರಿಗೊಬ್ಬರು ಬಡದಾಟ ಹೆಂಗೈತಂದ್ರ